ಕೆಲವೊಂದು ಸಿನಿಮಾಗಳು ಪ್ರೇಕ್ಷಕರ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತವೆ. ಆ ರೀತಿಯ ಒಂದು ಸಿನಿಮಾವನ್ನು ನಾನಿವತ್ತು ನೋಡಿದೆ. ಅದು ಯಾವುದಂದರೆ ತಮ್ಮೋಡು. ಈ ಸಿನಿಮಾವನ್ನು ವೇಣು ಶ್ರೀರಾಮ್ ಅವರು ನಿರ್ದೇಶನ ಮಾಡಿದ್ದು, ನಿತಿನ್, ವರ್ಷ, ಸಪ್ತಮಿ ಗೌಡ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾ ಅಕ್ಕ ತಮ್ಮ ನಡುವಿನ ಸಂಬಂಧದ ಬಗ್ಗೆ ಇದೆ. ಅಕ್ಕನ ಹೆಸರು ಝಾನ್ಸಿ, ತಮ್ಮನ ಹೆಸರು ಜೈ ಆಗಿರುತ್ತೆ. ಅಕ್ಕ ಒಂದು ಹುಡುಗನನ್ನು ಲವ್ ಮಾಡ್ತಾ ಇರ್ತಾಳೆ. ತಾನು ಪ್ರೀತಿಸಿದ ಹುಡುಗನಿಗೆ ಲವ್ ಲೆಟರ್ ಕೊಡಿ ಎಂದು ಜೈ ಕೈಯಲ್ಲಿ ಕೊಟ್ಟು ಕಳಿಸ್ತಾಳೆ. ಆದರೆ ಅವನು ಲವ್ ಲೆಟರನ್ನು ಅವರ ಅಪ್ಪನ ಕೈಗೆ ಕೊಡುತ್ತಾನೆ. ಅವರ ಅಪ್ಪ ಝಾನ್ಸಿಯ ಮದುವೆಯನ್ನು ಬೇರೆಯವರ ಜೊತೆ ಮಾಡುತ್ತಾರೆ. ಅಲ್ಲಿಂದ ಅಕ್ಕ ತಮ್ಮ ಬೇರೆಯಾಗುತ್ತಾರೆ. ಅವರು ಮತ್ತೆ ಒಂದಾಗುತ್ತಾರಾ ಇಲ್ಲ ಎನ್ನುವುದನ್ನು ಸಿನಿಮಾದಲ್ಲೇ ನೋಡಬೇಕು. ಇನ್ನು ಈ ಸಿನಿಮಾದ ಪ್ರಾರಂಭದಲ್ಲಿ ಒಂದು ಫ್ಯಾಕ್ಟರಿ ಬ್ಲಾಸ್ಟ್ ಆಗಿ ಅನೇಕ ಮಂದಿ ಪ್ರಾಣ ಕಳೆದುಕೊಳ್ತಾರೆ. ಆ ಫ್ಯಾಕ್ಟರಿ ಬ್ಲಾಸ್ಟ್ನಲ್ಲಿ ಪ್ರಾಣ ಕಳೆದುಕೊಂಡ ಕುಟುಂಬದವರು ಅವರಿಗೆ ನ್ಯಾಯ ಬೇಕು ಎಂದು ಪ್ರತಿಭಟನೆ ಮಾಡುತ್ತಿರ್ತಾರೆ. ಅವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಝಾನ್ಸಿ ಯಾವ ರೀತಿಯಾಗಿ ಪ್ರಯತ್ನ ಮಾಡುತ್ತಾಳೆ ಎನ್ನುವುದು ಸಿನಿಮಾದ ಕಥೆಯಾಗಿದೆ. ಝಾನ್ಸಿ ಕಾಡಿನಲ್ಲಿರುವ ಹಳ್ಳಿಯ ದೇವಸ್ಥಾನವೊಂದಕ್ಕೆ ತನ್ನ ಕುಟುಂಬವನ್ನು ಕರೆದುಕೊಂಡು ಹೋಗಿರ್ತಾಳೆ. ಅಲ್ಲಿ ವಿಲನ್ ಕಡೆಯವರು ಅವರ ಕುಟುಂಬವನ್ನು ಸಾಯಿಸಬೇಕು ಅಂತ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ ಪ್ರಾರಂಭವಾಗುತ್ತೆ ಜೈ ಮತ್ತು ವಿಲನ್ಗಳ ನಡುವೆ ಹೊಡೆದಾಟ. ಯಾವುದೇ ಸಿನಿಮಾದಲ್ಲಿ ಒಂದು ಫೈಟನ್ನು ಕನಿಷ್ಠ 2-3 ನಿಮಿಷ ನೋಡ್ಬೋದು. ಆದರೆ ಈ ಸಿನಿಮಾದ ಅರ್ಧ ಭಾಗ ಬರೀ ಫೈಟ್ನಿಂದಲೇ ಕೂಡಿರುವುದು ಪ್ರೇಕ್ಷಕರ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತದೆ. ಸಿನಿಮಾವನ್ನು ತುಂಬ ಡ್ರ್ಯಾಗ್ ಮಾಡಿದ್ದಾರೆ. ನನಗಂತೂ ಈ ಸಿನಿಮಾ ಇಷ್ಟ ಆಗಲಿಲ್ಲ. ಇನ್ನು ಈ ಸಿನಿಮಾದಲ್ಲಿ ಸಪ್ತಮಿ ಗೌಡ ಅವರಿಗೆ ತುಂಬ ಚಿಕ್ಕ ಪಾತ್ರವನ್ನು ಕೊಟ್ಟಿದ್ದಾರೆ. ಆ ಪಾತ್ರದಲ್ಲಿ ಅವರು ಕಾಡಿನಲ್ಲಿರುವ ಒಂದು ಹೆಲ್ಪ್ ಡೆಸ್ಕ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕಾಡಿನಿಂದ ಝಾನ್ಸಿ ಕುಟುಂಬವನ್ನು ಹೊರಗೆ ಕರೆತರುವಲ್ಲಿ ಜೈಗೆ ಸಹಾಯ ಮಾಡ್ತಾರೆ. ಈ ಪಾತ್ರ ಸಿನಿಮಾದಲ್ಲಿ ಅಗತ್ಯ ಇರಲಿಲ್ಲ ಅಂತ ಅನ್ನಿಸ್ತು. ಸಪ್ತಮಿ ಗೌಡ ಅವರು ಅದನ್ನು ಮಾಡಲು ಯಾಕೆ ಒಪ್ಕೊಂಡ್ರು ಅಂತ ಗೊತ್ತಿಲ್ಲ. ಇನ್ನು ವಿಲನ್ ಪಾತ್ರವನ್ನು ಇನ್ನೂ ತುಂಬ ಚೆನ್ನಾಗಿ ತೋರಿಸ್ಬೋದಾಗಿತ್ತು. ಸಿನಿಮಾ ತಂಡದವರು ಸಿನಿಮಾಟೋಗ್ರಫಿ, VFX, ಸೌಂಡ್ಗೆ ಕೊಟ್ಟಿರುವಷ್ಟು ಆದ್ಯತೆಯನ್ನು ಕತೆಗೆ ಕೊಟ್ಟಿದ್ದರೆ ಒಂದು ಅದ್ಭುತವಾದ ಸಿನಿಮಾ ಆಗ್ತಿತ್ತು. ಸಿನಿಮಾದಲ್ಲಿ ಅಕ್ಕ ತಮ್ಮನ ಎಮೋಷ್ನಲ್ ಸೀನ್ಗಳು ವರ್ಕ್ ಆಗಿಲ್ಲ. ಸಿನಿಮಾ ಪ್ರಾರಂಭದಲ್ಲಿ ಇದ್ದ ಕತೆ ಹೇಳುವ ಶೈಲಿ ಬರಬರ್ತಾ ಬದಲಾವಣೆ ಆಗ್ತಾ ಹೋಗುತ್ತದೆ. ಒಟ್ಟಿನಲ್ಲಿ ಈ ಸಿನಿಮಾವನ್ನು ಥಿಯೇಟರ್ನಲ್ಲಿ ನೋಡೋದು ಕಷ್ಟ, ಆದರೆ OTTಯಲ್ಲಿ ಒಂದು ಸಲ ನೋಡ್ಬೋದು.